ಒಬ್ಬ ಕಮಿಷನರ್ IAS ಅವರು ಒಂದು ಕಾರ್ಪೊರೇಷನ್ ನಡ್ಸಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಕಾರ್ಪೊರೇಷನ್ ನಡ್ಸಕ್ಕೆ ಆಗಲ್ಲ ಒಬ್ಬ IAS. ಅದೇ IAS ಇಡೀ ರಾಜ್ಯವನ್ನ ನಡೆಸ್ತಾರೆ. ಇಲ್ಲಿರುವಂತ 1 ಕೋಟಿ ಜನನ ನೋಡ್ಕೊಳಕ್ಕಾಗಲ್ಲ. ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಈ ದೇಶದ ಪ್ರಧಾನಿ 140 ಕೋಟಿ ಜನ ನೋಡ್ಕೊತಾರೆ. ಹಂಗಾರೆ ಭಾಗ ಮಾಡ್ಬಿಡ್ಬೋದಲ್ಲ. ಕರ್ನಾಟಕನು ಭಾಗ ಮಾಡ್ತೀರ. ಹಂಗಾರೆ ಇಲ್ಲಿ ಇಲ್ಲ, ಮುಖ್ಯಮಂತ್ರಿನ ಇದ್ರ ಮೇಲೆ ಸೂಪರ್ವೈಸರ್. ಆಮೇಲೆ ಇನ್ನೊಂದು ಬಹಳ ಸುಂದರವಾಗಿ ಹೇಳಿದ್ರು, ಒಬ್ಬ ಕಮಿಷನರ್ IAS ಅವರು ಒಂದು ಕಾರ್ಪೊರೇಷನ್ ನಡೆಸಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಯೋಗ್ಯತೆ ಇಲ್ಲ, ಅವ್ರ ಕೆಪಾಸಿಟಿ ಇಲ್ಲ. ಅದೇ IAS ಪರಮೇಶ್ವರ್ ಅವರು, ಅದೇ IAS ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿ ಕೂತ್ಕೊಂಡು 7 ಕೋಟಿ ಜನ ನೋಡ್ಕೊಂತಾರೆ. ಅದೇ IAS, ಅದೇ ಪಾಸು. ಅವರನ್ನು ಈ ಕಾರ್ಪೊರೇಷನ್ ಕಮಿಷನರ್ ಅವನು ಕಾಪಿ ಹೊಡೆದು ಪಾಸ್ ಮಾಡ್ಬಂದವ್ರ ಅಲ್ಲಿ UPSC KPSC ಮುಖ. ಈ ಕಾರ್ಪೊರೇಷನ್ ಕಮಿಷನರ್ KPSC ಚೀಫ್ ಇದಾರಲ್ಲ ಅವರು UPSC. ಅಂದ್ರೆ ದುಡ್ಡು ಕೊಟ್ಟು ಬಂದವ್ರ. ಹಂಗಾರೆ ಅಂದ್ರೆ ಅಧಿಕಾರ ಕಾರ್ಪೊರೇಷನ್ ನಡ್ಸಕ್ಕೆ ಆಗಲ್ಲ ಒಬ್ಬ IAS. ಅದೇ IAS ಇಡೀ ರಾಜ್ಯವನ್ನ ನಡೆಸ್ತಾರೆ. ಒಬ್ಬ ಚುನಾಯಿತ ಮೇಯರು ಇಲ್ಲಿರುವಂತ 1 ಕೋಟಿ ಜನನ ನೋಡ್ಕೊಳಕ್ಕಾಗಲ್ಲ. ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ಕೊಂತಾರೆ. 7 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಈ ದೇಶದ ಪ್ರಧಾನಿ 140 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಭಾಗ ಮಾಡ್ಬಿಡ್ಬೋದಲ್ಲ. ಕರ್ನಾಟಕನು ಭಾಗ ಮಾಡ್ತೀರ. ಹಂಗಾರೆ ಅದಲ್ಲ ಇಲ್ಲಿ ಬೇಕಾಗಿರೋದು. ಆ ಅಧಿಕಾರವನ್ನ ಚಲಾಯಿಸುವಂತದಕ್ಕೆ ಯಾರನ್ನ ನೇಮಕ ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ತಾವು ಈ 223 ಜನನ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಅಂದ ಕಾಂಗ್ರೆಸ್ ಅವರ ಲೆಕ್ಕದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಭಾಗ ಮಾಡಿ. ನಾವು ಸಪರೇಟ್, ಯಾಕಂದ್ರೆ ಮಾತಾಡಕ್ಕೆ ಅವಕಾಶ ಸಿಕ್ಕಲ್ಲ. ನಮ್ಮ MLAಗಳೆಲ್ಲ ಕೇಳ್ತಾ ಇರ್ತಾರೆ, ಅಲ್ಲೂ ಕೇಳ್ತಾ ಇರ್ತಾರೆ, ಅವಕಾಶನೇ ಕೊಡಲ್ಲ. ನಮ್ದು 1 0 ಅವರ್ ಬರಲ್ಲ. ಅಂದ್ರೆ ಡಿವೈಡ್ ಮಾಡ್ಬಿಡಿ. ಮಾಡಕ್ ಸಾಧ್ಯನಾ? ಮಾಡಕ್ ಸಾಧ್ಯನಾ? ನೋಡಿ, ನಾವು ಅಧಿಕಾರವನ್ನ ಹೆಂಗ್ ಕೊಡ್ತೀರಿ ಸ್ಥಳೀಯ ಸಂಸ್ಥೆ, ಅದೇ 74th ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವರು ತಂದಿದ್ದು ಉದ್ದೇಶ ಏನಿದೆ, ಆ ಉದ್ದೇಶನೇ ಯಾರು ಅಲ್ಲಿ ಎಲೆಕ್ಟ್ ಆಗಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಅವನು ಪವರ್ ಕೊಡಬೇಕು. ಯಾರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಾನೋ ಅವನು ಪವರ್ ಕೊಡಬೇಕು. ಯಾರು ಕಾರ್ಪೊರೇಷನ್ ಆಗಿರ್ತಾರೋ ಕಾರ್ಪೊರೇಷನ್ ಅವನಿಗೆ ಅಧಿಕಾರ ಕೊಡಬೇಕು. ಇಲ್ಲಿ ಇಲ್ಲ, ಮುಖ್ಯಮಂತ್ರಿನ ಇದ್ರ ಮೇಲೆ ಸೂಪರ್ವೈಸರ್. ಹಂಗಾರೆ 74th ಅಮೆಂಡ್ಮೆಂಟ್ ಏನು ಹೇಳ್ತೈತೆ? ಪಾಟೀಲ್ರೆ, ತಾವು ಕಾನೂನು ಸಚಿವರು, ಏನು ಹೇಳ್ತೈತೆ? ಆಮೇಲೆ ಇನ್ನೊಂದು ಬಹಳ ಸುಂದರವಾಗಿ ಹೇಳಿದ್ರು, ಒಬ್ಬ ಕಮಿಷನರ್ IAS ಅವರು ಒಂದು ಕಾರ್ಪೊರೇಷನ್ ನಡೆಸಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಯೋಗ್ಯತೆ ಇಲ್ಲ, ಅವ್ರ ಕೆಪಾಸಿಟಿ ಇಲ್ಲ. ಅದೇ IAS ಪರಮೇಶ್ವರ್ ಅವರು, ಅದೇ IAS ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿ ಕೂತ್ಕೊಂಡು 7 ಕೋಟಿ ಜನ ನೋಡ್ಕೊಂತಾರೆ. ಅದೇ IAS, ಅದೇ ಪಾಸು. ಅವರನ್ನು ಈ ಕಾರ್ಪೊರೇಷನ್ ಕಮಿಷನರ್ ಅವನು ಕಾಪಿ ಹೊಡೆದು ಪಾಸ್ ಮಾಡ್ಬಂದವ್ರ ಅಲ್ಲಿ UPSC KPSC ಮುಖ. ಈ ಕಾರ್ಪೊರೇಷನ್ ಕಮಿಷನರ್ KPSC ಚೀಫ್ ಇದಾರಲ್ಲ ಅವರು UPSC. ಅಂದ್ರೆ ದುಡ್ಡು ಕೊಟ್ಟು ಬಂದವ್ರ. ಹಂಗಾರೆ ಅಂದ್ರೆ ಅಧಿಕಾರ ಕಾರ್ಪೊರೇಷನ್ ನಡ್ಸಕ್ಕೆ ಆಗಲ್ಲ ಒಬ್ಬ IAS. ಅದೇ IAS ಇಡೀ ರಾಜ್ಯವನ್ನ ನಡೆಸ್ತಾರೆ. ಒಬ್ಬ ಚುನಾಯಿತ ಮೇಯರು ಇಲ್ಲಿರುವಂತ 1 ಕೋಟಿ ಜನನ ನೋಡ್ಕೊಳಕ್ಕಾಗಲ್ಲ. ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ಕೊಂತಾರೆ. 7 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಈ ದೇಶದ ಪ್ರಧಾನಿ 140 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಭಾಗ ಮಾಡ್ಬಿಡ್ಬೋದಲ್ಲ. ಕರ್ನಾಟಕನು ಭಾಗ ಮಾಡ್ತೀರ. ಹಂಗಾರೆ ಅದಲ್ಲ ಇಲ್ಲಿ ಬೇಕಾಗಿರೋದು. ಆ ಅಧಿಕಾರವನ್ನ ಚಲಾಯಿಸುವಂತದಕ್ಕೆ ಯಾರನ್ನ ನೇಮಕ ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ತಾವು ಈ 223 ಜನನ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಅಂದ ಕಾಂಗ್ರೆಸ್ ಅವರ ಲೆಕ್ಕದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಭಾಗ ಮಾಡಿ.
ನಾವು ಸಪರೇಟ್, ಯಾಕಂದ್ರೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಲ್ಲ. ನಮ್ಮ MLA ಕೇಳ್ತಾ ಇರ್ತಾರೆ, ಅಲ್ಲೂ ಕೇಳ್ತಾ ಇರ್ತಾರೆ, ಅವಕಾಶನೇ ಕೊಡಲ್ಲ. ನಮ್ದು 1 0 ಅವರ್ ಬರಲ್ಲ, ಅಂದ್ರೆ ಡಿವೈಡ್ ಮಾಡ್ಬಿಡಿ. ಮಾಡಕ್ ಸಾಧ್ಯನಾ? ಮಾಡಕ್ ಸಾಧ್ಯನಾ? ನೋಡಿ, ನಾವು ಅಧಿಕಾರವನ್ನ ಹೆಂಗ್ ಕೊಡ್ತೀರಿ ಸ್ಥಳೀಯ ಸಂಸ್ಥೆ, ಅದೇ 74th ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವರು ತಂದಿದ್ದು ಉದ್ದೇಶ ಏನಿದೆ, ಆ ಉದ್ದೇಶನೇ. ಯಾರು ಅಲ್ಲಿ ಎಲೆಕ್ಟ್ ಆಗಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಅವನು ಪವರ್ ಕೊಡಬೇಕು. ಯಾರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಾನೋ ಅವನು ಪವರ್ ಕೊಡಬೇಕು. ಯಾರು ಕಾರ್ಪೊರೇಷನ್ ಆಗಿರ್ತಾರೋ ಕಾರ್ಪೊರೇಷನ್ ಅವನಿಗೆ ಅಧಿಕಾರ ಕೊಡಬೇಕು. ಇಲ್ಲಿ ಇಲ್ಲ, ಮುಖ್ಯಮಂತ್ರಿನ ಇದ್ರ ಮೇಲೆ ಸೂಪರ್ವೈಸರ್. ಹಂಗಾರೆ 74th ಅಮೆಂಡ್ಮೆಂಟ್ ಏನು ಹೇಳ್ತೈತೆ? ಪಾಟೀಲ್ರೆ, ತಾವು ಕಾನೂನು ಸಚಿವರು, ಏನು ಹೇಳ್ತೈತೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.